ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದರ್ನಲ್ಲಿ ಮಾವಿನ ಹಣ್ಣು ತಿಂದು ಇಬ್ಬರು ಸಾವನ್ನಪ್ಪಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬೀದರ್ನ ಇಬ್ಬರು ಸಹೋದರಿಯರು ಹೈದರಾಬಾದ್ನಲ್ಲಿ ಸಾವನ್ನಪ್ಪಿದ್ದಾರೆ. ಊಟ ಮಾಡಿ ಮಾವಿನ ಹಣ್ಣು ತಿಂದ ಬಳಿಕ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಅಸ್ವಸ್ಥರಾಗಿದ್ದಾರೆ. ತದನಂತರದಲ್ಲಿ ಸಾವನ್ನಪ್ಪಿದ್ದಾರೆ. ಮಾವಿನ ಹಣ್ಣು ತಿಂದಿದ್ದೆ ಹಾಗಾದ್ರೆ ಇವರ ಸಾವಿಗೆ ಕಾರಣವಾಯ್ತಾ? ಶಂಕೆ ವ್ಯಕ್ತವಾಗ್ತಾ ಇದೆ. ತಕ್ಷಣ ಹೈದರಾಬಾದ್ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಚಿಕಿತ್ಸೆ ಕೊಡಿಸಿದ್ದಾರೆ. ಆದ್ರೆ ಯಾವುದು ಫಲಿಸಿಲ್ಲ. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಇಬ್ಬರು ಸಹೋದರಿಯರು ಸಾವನ್ನಪ್ಪಿದ್ದಾರೆ. ಭವಾನಿ ಮೇತ್ರೆ 17 ವರ್ಷ, ಸಂಧ್ಯಾರಾಣಿ ಮೇತ್ರೆ 14 ವರ್ಷ ಮೃತ ಬಾಲಕಿಯರು. ಔರಾದ್ ತಾಲೂಕಿನ ಶೆಂಬೆಳ್ಳಿ ಗ್ರಾಮದ ಇಬ್ಬರು ಸಹೋದರಿಯರು ದುರಂತ ಅಂತ್ಯ ಕಂಡಿದ್ದಾರೆ. ಸಂಬಂಧಿಕರು ತಂದಿದ್ದಂತ ಮಾವಿನ ಹಣ್ಣು ಸೇವಿಸಿದ್ರು ತಾಯಿ ಮತ್ತು 5 ಹೆಣ್ಣು ಮಕ್ಕಳು. ಮತ್ತೊಬ್ಬ ಸಹೋದರಿ ವಿಜಯಶ್ರೀ ಅಂತ, ಅವರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ. ತಾಯಿ, ಇನ್ನೊಬ್ಬ ಸಹೋದರಿ ಚೇತರಿಸಿಕೊಂಡಿದ್ದಾರೆ. ನಾರಾಯಣಗುಡ್ಡ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ, ತನಿಖೆ ಮುಂದುವರೆದಿದೆ. ಸಂಬಂಧಿಕರು ತಂದಿದ್ದಂತ ಮಾವಿನ ಹಣ್ಣನ್ನ ಸೇವಿಸಿದ ನಂತರ ಅಸ್ವಸ್ಥಗೊಂಡಿದ್ದಾರೆ. ಸದ್ಯ ಇಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೆಂಬೆಳಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಒಂದು ಘಟನೆಯಾಗಿದೆ. ಇಬ್ಬರು ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ. ಒಬ್ಬರು ICU ಅಲ್ಲಿದ್ದಾರೆ. ಸೊ ಈ ಘಟನೆ ಯಾಕಂತಂದರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತು ಸಂಧ್ಯಾರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತೊಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗೆ ಅವಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟು ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ಸಂಧ್ಯಾರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಸೊ ಇವಾಗ ವಿಜಯಶ್ರೀ ಅಂತ ಅವಳು ICU ಅಲ್ಲಿದ್ದಾರೆ. ಸೊ ಇವರಿಗೆ ಆಲ್ಮೋಸ್ಟ್ ಇವಾಗ 10 ಲಕ್ಷ ರೂಪಾಯಿ ಹೋಗಿದೆ. ಆ ಫ್ಯಾಮಿಲಿ ತುಂಬ ಬಡ ಕುಟುಂಬದವರು, ಅವರಿಗೆ ಫೈನಾನ್ಷಿಯಲಿ ಭಾಳ ಪೂರ್ ಕಂಡೀಷನ್ ಇದೆ. ಸೊ ಈಗ ನಾವು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿ ಅವರಿಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ವಿ, ಆದರೆ 2 ಜೀವ ಉಳಿಲಿಲ್ಲ. ಸೊ ಇದ್ರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾವಿನ ಹಣ್ಣು ತಿಂದ್ಬಿಟ್ಟು 2 ಸಡನ್ನಾಗಿ ಡೆತ್ ಆಗಿದೆ ಅಂತಂದರೆ ಇದರಲ್ಲಿ ತುಂಬ ಅನುಮಾನ ಬರ್ತಾ ಇದೆ. ಸೊ ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ಆ ಹೋದ ಜೀವಗಳಿಗೆ ಅಟ್ಲೀಸ್ಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಆಮೇಲೆ ಇನ್ನು ಉಳಿದಿರೋಂತಹ ವಿಜಯಶ್ರೀ ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾಳೆ. ಸೊ ಅವಳಿಗೆ ಹಣ ಸಹಾಯದ ತುಂಬ ಇವಾಗ ನೆಸಸರಿ ಇದೆ. ಸೊ ನಾವು ಕೇಳಿಕೊಳ್ಳೋದು ಏನಂತಂದರೆ ಸರ್ಕಾರ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ಒಂದು ಹಣ ಸಹಾಯ ಅಥವಾ ಅವರಿಗೆ ಹೆಲ್ತ್ಗೋಸ್ಕರ ಇನ್ನೂ ಏನಾದರೂ ಹೈಯರ್ ಹಾಸ್ಪಿಟಲ್ಗೆ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಅವರನ್ನು ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸ ಆಗಬೇಕು. ಸೊ ಮತ್ತು ಇದನ್ನು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ರೀತಿಗೆ ನೀವು ಒಳಗಾಗದೆ ಅದನ್ನು ಮಾಡಿ ನೀವು ಅವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಅತಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಸೆಂಬೆಳಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಒಂದು ಘಟನೆಯಾಗಿದೆ. ನೋಡಿ, ಮಾವಿನ ಹಣ್ಣು ತಿಂದಿದ್ದೆ ಹಾಗಾದ್ರೆ ಜೀವಕ್ಕೆ ಕುತ್ತು ತಂತ ಅನ್ನುವಂಥ ಪ್ರಶ್ನೆ. ಇತ್ತೀಚೆಗೆ ಬಿರಿಯಾನಿ ತಿಂದು, ಕಲ್ಲಂಗಡಿ ಹಣ್ಣು ತಿಂದು ಕೂಡ ಮೃತಪಟ್ಟಿದ್ದನ್ನ ನೀವು ಗಮನಿಸಿದ್ರಿ. ಇಡೀ ಕುಟುಂಬ ಸಮೇತ ಮೃತಪಟ್ಟಿದ್ರು. ಈಗ ಮಾವಿನ ಹಣ್ಣಿನ ಸರದಿ. ಹಾಗಾದ್ರೆ ಮಾವಿನ ಹಣ್ಣಿಗೆ ಏನಾದರೂ ಕೆಮಿಕಲ್ಸ್ ಹಾಕಿದ್ರಾ? ಇತ್ತೀಚೆಗಂತೂ ಹಣ್ಣು ಅದೇನು ಪ್ರಾಕೃತಿಕವಾಗಿ ಹಣ್ಣು ಆಗೋದೇ ಇಲ್ಲ. ರಾಸಾಯನಿಕಗಳನ್ನು ಬೆರೆಸ್ತಾರೆ ಅಥವಾ ರಾಸಾಯನಿಕಗಳನ್ನು ಸ್ಪ್ರೇ ಮಾಡ್ತಾರೆ. ಅದರಿಂದ ಏನಾದರೂ ಅಫೆಕ್ಟ್ ಆಯ್ತಾ? ಅಥವಾ ಮಾವಿನ ಹಣ್ಣು ತಿಂದಮೇಲೆ ಬೇರೆ ಏನಾದರೂ ತಿನ್ನಬಾರ್ದು ಅನ್ನುವಂಥ ಕಾರಣ ಇದೆಯಾ? ಅವರೇನಾದರೂ ತಿಂದ್ರಾ? ಗೊತ್ತಿಲ್ಲ. ಬಟ್ 5 ಜನರು ಕೂಡ ಅಸ್ವಸ್ಥರಾಗಿ ತದನಂತರದಲ್ಲಿ ಹಾಸ್ಪಿಟಲೈಸ್ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬರ ಪರಿಸ್ಥಿತಿ ಚಿಂತಾಜನಕ.